ನೋಡಿ ಎಂಜಲು ಕಾಸಿನ ಪೊಲೀಸರು ಎಷ್ಟು ಮಟ್ಟಿಗೆ ಮಾರ್ಕೊಂಡಿದ್ದಾರೆ ಅಂದ್ರೆ ಅಲ್ಲಿ ಸಾಕ್ಷ್ಯಗಳೇ ಸಿಗಬಾರದು ಆ ರೀತಿಯಾಗಿ ಲೋಕಾಯುಕ್ತ ಆಫೀಸರ್ಸ್ ಮೆನ್ಷನ್ ಮಾಡಿದ್ದಾರೆ ಎಲ್ಲೆಲ್ಲಿ ತಪ್ಪಾಗಿದೆ ಅಂತ. ತಪ್ಪು ಎಡವಟ್ಟು ಓಕೆ ಗೊತ್ತಿಲ್ಲದಲೇ ಆಗುವಂತದ್ದು ಬೇರೆ, ಇದು ಇಂಟೆನ್ಷನಲಿ ಆಗಿರುವಂತದ್ದು. ಆಕ್ಸಿಡೆಂಟಲಿ ಬೇರೆ, ಬಟ್ ಇಂಟೆನ್ಷನಲಿ ಬೇರೆ. ಉದ್ದೇಶ ಪೂರ್ವಕವಾಗಿ ಈ ಒಂದು ಕೇಸನ್ನ ಹಳ್ಳ ಹಿಡಿಸುವಂತ ಕೆಲಸವನ್ನ ಮಾಡಲಾಗಿದೆ ಪೊಲೀಸರು. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರು ಆರಂಭಿಕ ಜೋಶ್ನಲ್ಲಿದ್ದಾರೆ. ಈ ಒಂದು ಜೋಶ್ನಲ್ಲಿ ಈ ಒಂದು ಕೇಸನ್ನು ಕೂಡ ಆಡ್ ಮಾಡ್ಕೊಳ್ಳಿ. ಏನಾಗಿದೆ ಅಂತ ನೋಡಿ. ನೀವು ಯಾರನ್ನೋ ಎದುರಿಸುವಂಥದ್ದಲ್ಲ, ಜನರಿಗೆ ನಂಬಿಕೆ ಬರುವಂತೆ ಮಾಡಿ. ಪೊಲೀಸ್ ಇಲಾಖೆಯಲ್ಲಿ ಯಾವನ್ ತಪ್ಪು ಮಾಡಿದಾನೆ ಮೊದಲು ಅವನ್ನ ಡಿಸ್ಮಿಸ್ ಮಾಡಿ ಅಮಾನತ್ ಮಾಡುವಂಥದ್ದಲ್ಲ. ಇಂಥ ಲಜ್ಜೆಗೆಟ್ಟ ಪೊಲೀಸ್ ಇರುವಂಥದ್ದೇ ವೇಸ್ಟ್. ಕೇಸ್ ಬಗ್ಗೆ ಪೊಲೀಸರು ಹೇಗೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ರಿಪೋರ್ಟ್ ಇದೆ, ತೋರಿಸ್ತಾ ಹೋಗ್ತಾರೆ. ಸಾಕ್ಷ್ಯಾಧಾರ ಅನುಮಾನಗಳಿದ್ರು ಕೂಡ ಕಾಕಿಯ ಬೇಜವಾಬ್ದಾರಿ ಇತ್ತು. ಲೋಕಾಯುಕ್ತದಿಂದ ಕಮಿಷನರ್ಗೆ ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಡಲಾಗಿದೆ. ಲೋಕಾಯುಕ್ತದಿಂದ ಕಮಿಷನರ್ಗೆ ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಟೋಲ್ ಸಿಸಿಟಿವಿ ಪರಿಶೀಲನೆ ಮಾಡಿಲ್ಲ, ನಿರ್ಲಕ್ಷ್ಯ ಮಾಡಲಾಗಿದೆ. ಅಲ್ಲಿ ಎಲ್ಲೆಲ್ಲಿ ಲೋಪ ಹೇಳ್ತಾ ಹೋಗ್ತೀನಿ. ನಾನು ಹೇಳ್ತಾ ಇದ್ದೀನಲ್ಲ, ಎಡವಟ್ಟಲ್ಲ ಇದು, ಇಂಟೆನ್ಷನಲಿ ಮಿಸ್ ಮಾಡಿರೋದು ಸಾಕ್ಷ್ಯಾಧಾರಗಳನ್ನು. ಕೋಲಾರ ಹೋಟೆಲ್ ಬಳಿ ಸಿಸಿಟಿವಿ ವಶಕ್ಕೆ ಪಡೆದಿಲ್ಲ. ಮಾರ್ಚ್ 25ರಂದೇ ಮಗು ಉಸಿರುಗಟ್ಟಿ ಸಾವನ್ನಪ್ಪಿದೆ ಅಂತ ವೈದ್ಯರು ಹೇಳಿರುವಂಥದ್ದು. ಅಂದ್ರೆ ಮಾರ್ಚ್ 24ನೇ ತಾರೀಕೆ ಮಗು ಸಾವನ್ನಪ್ಪಿರೋದು. ಮಾರ್ಚ್ 25ನೇ ತಾರೀಕು ಇವರು ಆಸ್ಪತ್ರೆಗೆ ತಗೊಂಡೋಗಿತ್ತು. ಸೊ ಹೀಗಾಗಿ ವೈದ್ಯರು ಅವ್ರ ಹತ್ರ ಕರ್ಕೊಂಡು ಹೋದಂತ ಸಂದರ್ಭದಲ್ಲೇ ಸಾವನ್ನಪ್ಪಿದೆ ಅಂತ ಹೇಳಿದ್ದಾರೆ. 25ನೇ ತಾರೀಕು ವೈದ್ಯರು ಹೇಳಿರುವಂಥದ್ದು. ಪ್ರಿಯಾಂಕಾ ಮೋಹನ್ ಮುಂದೆನೆ ವೈದ್ಯರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ವೈದ್ಯನ ಮಾಹಿತಿ ನಂತರವೂ ಕೂಡ ಕೇಸ್ ದಾಖಲು ಮಾಡಿಲ್ಲ. ರಕ್ತದ ಕಲೆ ಇದ್ದಂತ ಕಾರನ್ನ ಸೀಸ್ ಮಾಡಿಲ್ಲ. ಸುಮಾರು 8 ದಿನ ಕಾರನ್ನ ವಾಟರ್ ಸರ್ವಿಸ್ ಅನ್ನ ಮಾಡಿಸಿದ್ದಾರೆ. ಯಾವುದೇ ರೀತಿಯಾದಂಥ ಪ್ರೂಫ್ಗಳು ಸಿಗಬಾರದು ಅಂತ ಅದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಪೊಲೀಸರು. ಮನೆಯಲ್ಲಿ ಬೆಡ್ಶೀಟ್, ಬಾಲಕಿ ಹಾಕಿದ್ದಂಥ ಬಟ್ಟೆಗಳು ವಶಕ್ಕೆ ಪಡೆದಿಲ್ಲ. ಕಾಕಿ ವೈಫಲ್ಯದ ಬಗ್ಗೆ ಲೋಕಾಯುಕ್ತ ವರದಿಯಲ್ಲಿ ಪಿನ್ ಟು ಪಿನ್ ಮಾಹಿತಿಯನ್ನ ಉಲ್ಲೇಖ ಮಾಡಲಾಗಿದೆ. ಇದಕ್ಕೆ ನಾನು ಹೇಳಿದ್ದು, ಮಾರ್ಕೊಂಡ್ಬಿಟ್ಟಿದ್ದಾರೆ ಎಂಜಲು ಕಾಸಿನ ಆಸೆಗೆ ಅಂತ. ನಿಮಗೆ ಮಕ್ಳಿಲ್ವೇನ್ರಿ? ಮಕ್ಳಿಲ್ವಾ ಪೊಲೀಸರೇ? ಈ ಪ್ರಕರಣದ ಪೊಲೀಸರಿಗೆ ಹೇಳ್ತಾ ಇರೋದು, ಮಕ್ಳಿಲ್ವಾ? ಒಂದು ಮಗು ಸಾವನ್ನಪ್ಪಿದೆ, ಆ ಮಗುವಿಗೆ ನ್ಯಾಯ ಕೊಡಿಸ್ಬೇಕು ಅನ್ಸ್ಲಿಲ್ವಾ? ಎಲ್ಲದಕ್ಕೂ ದುಡ್ಡೇ ಬೇಕಾ? ದುಡ್ಡು ಕೊಡ್ತಾ ಇದೀವಲ್ರಿ, ಸ್ಯಾಲ್ರಿ ಕೊಡ್ತಾ ಇದೀವಲ್ರಿ, ಜನರ ದುಡ್ಡಲ್ಲಿ ಬದುಕ್ತಾ ಇದ್ದೀರಲ್ರಿ, ಆ ದುಡ್ಡಿಗಾದ್ರೂ ನ್ಯಾಯ ಬೇಡವಾ? ನೀವು ತಗೊಳ್ಳುವಂತ ಸಂಬಳಕ್ಕೆ ನ್ಯಾಯ ಬೇಡವಾ? ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲೇ ಇದ್ದಾರೆ. ಮಾದೇಶ್, ಇಲ್ಲಿ ಎಂಜಲ ಕಾಸಿಗೆ ಮಾರ್ಕೊಂಡಿದ್ದಾರೆ ಲಿಟ್ರಲಿ. ಇಲ್ಲಿ ನೈತಿಕತೆ ಅನ್ನುವಂಥದ್ದು ಸತ್ತೋಗಿದೆ. ಕಾನೂನನ್ನ ರಕ್ಷಣೆ ಮಾಡಬೇಕಾದಂಥವ್ರೆ ಬೇಲಿನೇ ಎದ್ದು ಒಲಮೈದಂತೆ ಅಂತ ಹೇಳ್ತಾರಲ್ಲ, ಹಂಗಾಗಿದೆ. ಅವನು ಯಾವ ಪೊಲೀಸ್ ಮೇಲೂ ಕೂಡ ಆಕ್ಷನ್ ಆಗಿಲ್ವಾ? ಇಷ್ಟು ಡೀಟೇಲ್ ಆಗಿ ಲೋಕಾಯುಕ್ತ ವರದಿ ಕೊಟ್ಟ ಮೇಲೂ ಕೂಡ ಅಲ್ಲಿ ಹೆಸರು ಮೆನ್ಷನ್ ಆಗಿದೆಯಾ ಯಾರ್ಯಾರೆಲ್ಲ ತಪ್ಪು ಮಾಡಿದ್ದಾರೆ ಪೊಲೀಸರು ಅಂತ? ಪೃಥ್ವಿ, ಈ ಒಂದು ಪ್ರಕರಣ UDR ಪ್ರಕರಣದ ತನಿಖಾಧಿಕಾರಿ ನಿಂಗರಾಜ್, ಆತನ ಒಂದಷ್ಟು ಲೋಪಗಳು ಹಂತ ಹಂತದಲ್ಲಿ ಇತ್ತು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಆತ ಪ್ರತಿಯೊಂದು ಹಂತದಲ್ಲೂ ಕೂಡ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡೋದಾಗಿರ್ಬೋದು, ಇಲ್ಲಿ ಮುಖ್ಯವಾಗಿ CCTV ಫುಟೇಜ್ಗಳು ಮತ್ತೆ ಆ ಒಂದು ಕಾರ್ ಆಗಿರ್ಬೋದು, ಮತ್ತೆ ಅವರು ಉಳಿದುಕೊಂಡಿದ್ದಂತಹ ವಿಲ್ಲಾದಲ್ಲಿ ಕಲೆಕ್ಟ್ ಮಾಡೋದಕ್ಕಾದಂತಹ ಮುಖ್ಯವಾದಂತಹ ಸಾಂದರ್ಭಿಕ ಸಾಕ್ಷ್ಯಗಳನ್ನ ಇಲ್ಲಿ ಕಲೆಕ್ಟ್ ಮಾಡುವಂತ ಕೆಲಸವನ್ನ ತನಿಖಾಧಿಕಾರಿ ಮಾಡಿಲ್ಲ ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗಿದೆ. ಅವೆಲ್ಲವನ್ನು ಕೂಡ ನಿರ್ವಹಣೆ ಮಾಡುವಂತ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲಿ ಕಣ್ಮುಚ್ಚಿ ಕುಂತಿದ್ರೆ, ಅಥವಾ ಅವ್ರಿಗೂ ಕೂಡ ನಿಜಕ್ಕೂ ಕೂಡ ಈ ಒಂದು ಕೇಸ್ನಲ್ಲಿ ಹಣ ಸಂದಾಯ ಆಗಿದೆಯಾ ಅನ್ನುವಂತ ಅನುಮಾನಗಳೀಗ ಹೆಚ್ಚಾಗಿ ಕಾಡ್ತಿದ್ದಾವೆ. ಯಾಕಂದ್ರೆ ತನಿಖಾಧಿಕಾರಿ ನಿಂಗರಾಜು ಈ ಒಂದು ಪ್ರಕರಣದ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಇಲ್ಲಿ ಆರೋಪಿಗಳು ಎಲ್ಲೆಲ್ಲಿ ಓಡಾಡಿದ್ರು ಅನ್ನುವಂತ CCTV ಫುಟೇಜ್ಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಯಾಕಂದ್ರೆ ಆ ಒಂದು ಮಗು ಸಾವನ್ನಪ್ಪಿದ ದಿನ ಏನಿದೆ ಅಂದ್ರೆ 24ನೇ ದಿನ ಅವರು ಕೊಲೆ ಮಾಡ್ತಾರೆ, 25ನೇ ದಿನ ಪ್ರಕರಣ ಹೊರಗಡೆ ಬರುತ್ತೆ, ಅಂದ್ರೆ UDR ಪ್ರಕರಣ ದಾಖಲಾಗುತ್ತೆ. ಅವತ್ತೇ ಡಾಕ್ಟರ್ಗಳು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಈ ರೀತಿಯಾಗಿ ಪತ್ತೆಯಾಗಿದೆ, ಈ ರೀತಿಯಾಗಿ ಕೊಲೆ ಮಾಡಿರುವಂತ ಸಂಶಯ ಇದೆ ಅಂತೇಳಿ 25ನೇ ತಾರೀಕಿನೇ ಅವರು ಡಾಕ್ಟರ್ಗಳು ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡಿರ್ತಾರೆ. ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಅದಾಗಿಯೂ ಕೂಡ ಕೊಲೆ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡೋದಿಲ್ಲ. ಜೊತೆಗೆ ಆರೋಪಿಗಳು ಅಲ್ಲಿಗೆ ಬಂದು ಹೋಗ್ತಿದ್ರು ಕೂಡ ಅವರನ್ನ ಅರೆಸ್ಟ್ ಮಾಡುವಂತದ್ದಾಗಿರ್ಬೋದು, ಕನಿಷ್ಠ ಪಕ್ಷ ಅವರನ್ನ ವಿಚಾರಣೆ ಮಾಡಿ ಹೇಳಿಕೆ ಪಡೆಯುವಂತ ಕೆಲಸವನ್ನು ಕೂಡ ಮಾಡೋದಿಲ್ಲ. ಯಾಕಂದ್ರೆ ಪ್ರೈಮ್ ಸಸ್ಪೆಕ್ಟ್ ಅವರಿಬ್ಬರೇ ಆಗಿರ್ತಾರೆ, ಮೋಹನ್ ಮತ್ತೆ ಪ್ರಿಯಾಂಕಾ. ಈ ಇಬ್ಬರನ್ನ ಕನಿಷ್ಠ ಪಕ್ಷ ವಿಚಾರಣೆಯನ್ನು ಕೂಡ ಪೊಲೀಸರು ಮಾಡಿರೋದಿಲ್ಲ ಅಂತ ಹೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಇದು ಒಂದು ಕಡೆ ಆಗ್ತಿದ್ರೆ, ಮತ್ತೆ ಇಲ್ಲಿ ಮುಖ್ಯವಾದಂತಹ ಎವಿಡೆನ್ಸ್ ಗಳೇನಂತಂದ್ರೆ, ಒಂದು
ಆ ಒಂದು ಕಾರಿನಲ್ಲಿದೆ. ಅಂದ್ರೆ ಕಾರಿನಲ್ಲಿ ಸಾಕಷ್ಟು ಗುರುತುಗಳು ಪತ್ತೆಯಾಗಿರುತ್ತೆ. ಅಲ್ಲಿದ್ದಂತಹ ಬಟ್ಟೆ ಆಗಿರ್ಬೋದು, ಅವ್ರು ಬಳಸಿರುವಂತಹ ಬಟ್ಟೆ ಆಗಿರ್ಬೋದು, ಮತ್ತೆ ಆ ಒಂದು ದಿಂಬ ಆಗಿರ್ಬೋದು, ಮತ್ತೆ ಇವರು ಉಳಿದುಕೊಂಡಿರುವಂತಹ ವಿಲ್ಲಾದ ಮನೆಯಲ್ಲಿ ಇರುವಂತಹ ಬೆಡ್ಶೀಟ್ ಗಳಾಗಿರ್ಬೋದು, ಮಗುವನ್ನ ಮಲಗಿಸಿದ್ದಂತ ಅಥವಾ ಆ ಒಂದು ಕೊಲೆ ನಡೆದ ದಿನ ಅಂದ್ರೆ 24ನೇ ತಾರೀಕು ರಾತ್ರಿ ಮಗುವನ್ನ ಯಾವ ಬೆಡ್ ಮೇಲೆ ಇವರು ಮಲಗಿಸಿದ್ರು, ಯಾವ ಬೆಡ್ ಶೀಟ್ ಮೇಲೆ ಮಲಗಿಸಿದ್ರು, ಮತ್ತೆ ಮಗುವನ ಬಟ್ಟೆ ಆಗಿರ್ಬೋದು, ಮತ್ತೆ ಅವತ್ತು ಅವರು ಧರಿಸಿರುವಂತಹ ಬಟ್ಟೆಗಳೆಲ್ಲವನ್ನು ಕೂಡ ಇವರು ವಾಶ್ ಮಾಡಿದ್ರು. ಇದರ ಜೊತೆಗೆ ಕಾರನ್ನು ಕೂಡ ಕಂಪ್ಲೀಟ್ ಆಗಿ 2-3 ಬಾರಿ ಸರ್ವಿಸ್ ಮಾಡೋದಕ್ಕೂ ಕೂಡ ಇಲ್ಲಿ ಆರೋಪಿಗಳು ಮುಂದಾಗಿದ್ರು. ಕೆಲಸವನ್ನ ಮಾಡಿದ್ದಾರೆ. ಸಾಕ್ಷ್ಯ ನಾಶನ ಏನ್ ಮಾಡ್ಬೇಕು ಓಕೆ, ಸಾಕ್ಷ್ಯ ನಾಶ ಎಲ್ಲೆಲ್ಲಾಗಿದೆ ಅನ್ನುವಂಥದ್ದು ನೋಡ್ತಾ ಇದ್ವಲ್ಲ. ಪ್ರಮುಖವಾಗಿ ಲೋಕಾಯುಕ್ತನ್ನೇ ರಿಪೋರ್ಟ್ ಕೊಡಬೇಕಾಗಿಲ್ಲ. ಯಾವನೇ ಆಗ್ಲಿ ಒಬ್ಬ ಖಡಕ್ ಪೊಲೀಸರ್ ಆಗಿದ್ರೆ, ನಿಯತ್ತಾಗಿರುವಂತ ಪೊಲೀಸರೇ ಆಗಿದ್ರೆ ಎಲ್ಲೆಲ್ಲಿ ಲೋಪಗಳಾಗಿದಾವೆ ಅನ್ನುವಂಥದ್ದನ್ನ ಕ್ಲೀನ್ ಆಗಿ ಗ್ಲಾನ್ಸ್ ಮಾಡ್ಬಿಡ್ಬೋದು. ಲೋಕಾಯುಕ್ತ ರಿಪೋರ್ಟ್ ಕೊಟ್ರೇನೆ ಅಲ್ಲಿ ಹಿಂಗಾಗಿದ್ಯಾ ಅನ್ನುವಂತ ಅನುಮಾನ ಏನ್ ಬೇಕಾಗಿಲ್ಲ. ಹಿರಿಯ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅಂತ ಅವರು ಏನಾದ್ರೂ ಡೀಲ್ ಆಗ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಈ ಒಂದು ಕೇಸ್ನಲ್ಲಿ ಇದುವರೆಗೂ ಒಂದೇ ಒಂದು ಕ್ರಮ ಆಗಿಲ್ಲ ಅನ್ನುವಂಥದ್ದನ್ನ ನೋಡ್ತಾ ಹೋದಾದ್ರೆ, ಮತ್ತೊಂದ್ ಕಡೆ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಯಾವನ್ ಪೊಲೀಸ್ ಆಫೀಸರ್ ಇದ್ದ ಈಗಲೂ ಅವನೇ ತನಿಖೆ ಮಾಡ್ತಾ ಇರೋದಾ? ಈ ಒಂದು ಪ್ರಕರಣದ ತನಿಖೆ ಶುರುವಾದಂತಹ ಸಂದರ್ಭದಲ್ಲಿ ಯುಡಿಆರ್ ಪ್ರಕರಣದ ತನಿಖಾಧಿಕಾರಿ ನಿಂಗರಾಜ್ ಆಗಿರ್ತಾರೆ. ಅದಾದ್ಮೇಲೆ ಸ್ಟೇಷನ್ ಇನ್ಸ್ಪೆಕ್ಟರ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡಿಬೇಕಾಗುತ್ತೆ. ಅದ್ರ ಮೇಲೆ ಎಸಿಪಿ ರೀನಾ ಸುವರ್ಣ ಆಗಿರ್ಬೋದು, ಮತ್ತೆ ಡಿಸಿಪಿ ಸೈದುಲ್ ಅಡಾವತ್ ಅಂತೇಳಿ ಈ 3 ಜನ ಹಿರಿಯ ಅಧಿಕಾರಿಗಳೇನಿದ್ದಾರೆ, ಹಿರಿಯ ಅಧಿಕಾರಿಗಳು ಈ ಒಂದು ಪ್ರಕರಣದ ಪ್ರತಿಯೊಂದು ಅಂಶವನ್ನು ಕೂಡ ಗಮನಿಸಬೇಕಾಗುತ್ತೆ. ಆ ಒಂದು ಪ್ರಕರಣದಲ್ಲಿ ಏನಾಗ್ತಿದೆ ಅದನ್ನ ಇನ್ಸ್ಪೆಕ್ಟರ್ ಗಮನ ವಹಿಸಬೇಕಾಗುತ್ತೆ. ಇನ್ಸ್ಪೆಕ್ಟರ್ ಇಂದ ಎಸಿಪಿ ರೀನಾ ಸುವರ್ಣ ಅವರಿಗೆ ಅವರು ರಿಪೋರ್ಟ್ ಮಾಡಬೇಕಾಗಿರುತ್ತೆ. ಆದ್ರೆ ಇಷ್ಟೆಲ್ಲ ಆಗ್ತಿದ್ರು ಕೂಡ ನಿಜಕ್ಕೂ ಕೂಡ ಈ ಹಿರಿಯ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಂಡಿಲ್ವಾ, ಅಥವಾ ಕ್ರಮ ಕೈಗೊಂಡಿಲ್ಲ ಅಂತಂದ್ರೆ ಇವರು ಕೂಡ ಈ ಒಂದು ವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ. ಆರೋಪಿಗಳಿಗೆ ಈ ಮಟ್ಟಿಗೆ ಅಂದ್ರೆ ಆರೋಪಿಗಳು ಒಂದು ಪ್ರಕರಣದ 10 ರಿಂದ 12 ದಿನದಲ್ಲಿಯೇ ಅವರು ಬೇಲ್ ಪಡೆಯುವಂತ ಕೆಲಸವನ್ನು ಮಾಡ್ತಾರೆ. 1 ತಿಂಗಳಿಗೆ ನಿರೀಕ್ಷಣಾ ಜಾಮೀನನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಆರೋಪಿಗಳು ಮಾಡಿರ್ತಾರೆ. ಅಂದ್ರೆ ಪ್ರಕರಣ ಯಾವಾಗ ಯುಡಿಆರ್ ಪ್ರಕರಣ ದಾಖಲಾಗುತ್ತೋ ಆಗ್ಲೇ ಆರೋಪಿಗಳು ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಿರ್ತಾರೆ. ಅಂದ್ರೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತ ಕೆಲಸವನ್ನು ಮಾಡಿರ್ತಾರೆ. ಆಗ್ಲೇ ಆಕ್ಷೇಪಣೆ ಸಲ್ಲಿಕೆ ಮಾಡಬೇಕಾಗಿತ್ತು. ಆದ್ರೆ ಹಿರಿಯ ಅಧಿಕಾರಿಗಳವರೆಗೂ ಕೂಡ ಮ್ಯಾಟರ್ ಹೋಗಿರುತ್ತೆ. ಅವರು ಈ ಒಂದು ಪ್ರಕರಣದ ಅಂಶವನ್ನು ಕೂಡ ತನಿಖಾಧಿಕಾರಿಯಿಂದ ಪಡಿಬೇಕಾಗಿರುತ್ತೆ. ಏನ್ ಸರಿಯಾಗಿ ತನಿಖೆ ಆಗ್ತಿದೆಯಾ, ಏನೆಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ, ಇವೆಲ್ಲವನ್ನೂ ಕೂಡ ಮಾನಿಟರ್ ಮಾಡುವಂತ ಕೆಲಸವನ್ನ ಇನ್ಸ್ಪೆಕ್ಟರ್ ಆಗಿರಬಹುದು, ಮತ್ತೆ ಈಗಿರುವಂತಹ ಎಸಿಪಿ ರೀನಾ ಸುವರ್ಣ ಆಗಿರ್ಬೋದು, ಮತ್ತೆ ಡಿಸಿಪಿ ಸೈದುಲ್ ಅಡಾವತ್ ಆಗಿರ್ಬೋದು, ಇವ್ರು ಯಾರು ಕೂಡ ಇದ್ರ ಬಗ್ಗೆ ಗಮನ ವಹಿಸಿರ್ಲಿಲ್ವಾ, ಅಥವಾ ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ವಹಿಸಿದ್ವಾ? ಮತ್ತೆ ಇಲ್ಲಿ ಲೋಕಾಯುಕ್ತ ಇಲಾಖೆಯ ಐಜಿಪಿ ರ್ಯಾಂಕಿಂಗ್ ನ ಅಧಿಕಾರಿಯೊಬ್ಬರು ಇಲ್ಲಿ ಇಂಟರ್ಫೇರ್ ಆಗಿ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಚನೆ ನೀಡಿದ್ರು ಕೂಡ ಇಲ್ಲಿ ಎಸಿಪಿ ರ್ಯಾಂಕಿಂಗ್ ನ ಅಧಿಕಾರಿ, ಡಿಸಿಪಿ ರ್ಯಾಂಕಿಂಗ್ ನ ಅಧಿಕಾರಿ, ಇನ್ಸ್ಪೆಕ್ಟರ್ ಇವರೆಲ್ಲರೂ ಕೂಡ ನಿರ್ಲಕ್ಷ್ಯ ವಹಿಸಿದ್ರಾ ಅನ್ನುವಂತ ಪ್ರಶ್ನೆ ಇಲ್ಲಿ ದೊಡ್ಡದಾಗಿ ಕಾಡ್ತಿದೆ. ನಿರ್ಲಕ್ಷ್ಯ ವಹಿಸಿದ್ರಾ ಅನ್ನುವಂತ ಪ್ರಶ್ನೆ ಅನ್ನೋದಕ್ಕಿಂತಲೂ ಮುಂಚೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನುವಂಥದ್ದಕ್ಕೆ ಸಾಕಷ್ಟು ವಿಚಾರಗಳಲ್ಲಿ ಪ್ರಸ್ತಾಪ ಆಗ್ತಿದೆ, ಸಾಕಷ್ಟು ವಿಚಾರಗಳಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಹೀಗಾಗಿ ಇದರ ವಿಚಾರವಾಗಿ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ಇಲ್ಲಿವರೆಗೂ ಕೂಡ ತೆಗೆದುಕೊಂಡಿಲ್ಲ. ಬದಲಾಗಿ ಲೋಕಾಯುಕ್ತ ರಿಪೋರ್ಟ್ ಅನ್ನ ಮುಂದಿಟ್ಟುಕೊಂಡು ಇದರ ಬಗ್ಗೆ ಮತ್ತೆ ರೀಇನ್ವೆಸ್ಟಿಗೇಷನ್ ಮಾಡಿ ಅಂತೇಳಿ ಪೊಲೀಸರಿಗೆ ಸೂಚನೆಯನ್ನ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಈಗಿನ ಇನ್ಸ್ಪೆಕ್ಟರ್ ಗೋವರ್ಧನ್ ಅವರ ನೇತೃತ್ವದಲ್ಲಿ ಸದ್ಯ ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ತನಿಖೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಪೃಥ್ವಿ, ಇದೆಷ್ಟೆಲ್ಲ ಆದ್ಮೇಲೆ ಆದ್ರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳ ವಿರುದ್ಧ ಕಮಿಷನರ್ ಸೀಮಂತ್ ಕುಮಾರ್ ಅವರು ಕ್ರಮವನ್ನು ಕೈಗೊಳ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಪೃಥ್ವಿ, ಧನ್ಯವಾದ ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಕಿಯನ್ನ ಮೈ ಮೇಲೆ ಹಾಕೊಂಡಿದ್ದೀರಾ ಅಂದ್ರೆ ಅದರ ಸಂದೇಶನೇ ಬೇರೆ. ಅಲ್ಲಿ ನ್ಯಾಯ ಕೊಡಬೇಕು ಅನ್ನೋದು, ಪ್ರಾಮಾಣಿಕತೆ ಅನ್ನುವಂಥದ್ದು ಇರಬೇಕು, ಧೈರ್ಯ ಇರಬೇಕು, ತ್ಯಾಗ ಇರಬೇಕು, ಒಂದು ನಂಬಿಕೆ ಅನ್ನುವಂಥದ್ದು ಬೇಕ್ರಿ ಸಮಾಜದಲ್ಲಿ. ನಿಮ್ಗೆ ನಿಜಕ್ಕೂ ಕೂಡ ಒಂದು ನ್ಯಾಯ ಕೊಡಿಸ್ಬೇಕು ಈ ಪ್ರಕರಣದಲ್ಲಿ ಅನ್ನುವಂಥದ್ದೇ ಆದರೆ ಪೊಲೀಸರು ಆ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. ನೋಡೋಣ ಇನ್ನು ಎಲ್ಲೆಲ್ಲಿಗೆ ಹೋಗುತ್ತೆ ಈ ಪ್ರಕರಣ ಅಂತ.